ನಮಸ್ಕಾರ. ರಹಸ್ಯ ಸಂಘಟನೆಗಳು, ಗುಪ್ತ ಸಮಾಜಗಳು ಏನನ್ನು ಮಾಡುತ್ತವೆ? ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಮುಂತಾದ ವಿಷಯಗಳಲ್ಲಿ ಸಾಮಾನ್ಯ ಅಭಿರುಚಿ, ಗುರಿ ಹೊಂದಿರುವ ಜನ ಒಟ್ಟುಗೂಡಿ ಸಂಘ ಸಂಸ್ಥೆಗಳನ್ನ, ಸಮಾಜಗಳನ್ನ ಕಟ್ಟಿಕೊಳ್ಳೋದು ನಾಗರಿಕ ಸಮಾಜದಲ್ಲಿ ಬಹಳ ಸಾಮಾನ್ಯವಾದಂಥ ಸಂಗತಿ. ಬಹುತೇಕ ಸಂಘ ಸಂಸ್ಥೆಗಳು ಸಾರ್ವಜನಿಕರಿಗೆ ಎದ್ದು ಕಾಣ್ತವೆ. ಅವುಗಳ ಸದಸ್ಯರ ವಿವರ, ಅವು ನಡೆಸ್ತಕ್ಕ ಕಾರ್ಯಕ್ರಮಗಳು, ತಲುಪಲು ಹಾಕಿಕೊಂಡಿರ್ತಕ್ಕಂಥ ಗುರಿಗಳು ಸಾರ್ವಜನಿಕರಿಗೆ ದಕ್ತವೆ. ಆದರೆ ಇದಕ್ಕಿಂತ ಬೇರೆಯದೇ ಆದ ಗುಟ್ಟಾಗಿ ಸೇರುವ ಗುಪ್ತ ಕಾರ್ಯಸೂಚಿಗಳನ್ನ ಹೊಂದಿರುವ ಸಂಘ ಸಮಾಜಗಳು ಕೂಡ ಇವೆ. ಇಂತಹ ಸಮಾಜ ಸಂಘಗಳ ಬಗ್ಗೆ ಬಹಳ ಕುತೂಹಲ ಇರುತ್ತೆ. ಸಾಮಾನ್ಯ ಸಂಘಟನೆ ಸಮಾಜಗಳ ಸದಸ್ಯರು ನೀವು ಆಗದೇ ಇದ್ರೂ ಕೂಡ ಅವರ ಕಾರ್ಯಕ್ರಮ ಚಟುವಟಿಕೆಗಳಲ್ಲಿ ನೀವು ಪಾಲ್ಗೊಳ್ಬಹುದು. ಆ ಸಮಾಜದ ಗುರಿ ಮತ್ತು ಉದ್ದೇಶಗಳು ಏನಂತ ಹೊರಗಿನವ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತವೆ. ಆದರೆ ಗುಪ್ತ ರಹಸ್ಯ ಸಂಘಟನೆಗಳಲ್ಲಿ, ಸಮಾಜಗಳಲ್ಲಿ ಸದಸ್ಯರಲ್ಲದವರಿಗೆ ಪ್ರವೇಶ ಇರೋದಿಲ್ಲ. ಅಲ್ಲಿ ನಡೆಯುವ ಚಟುವಟಿಕೆಗಳು ಸಾರ್ವಜನಿಕವಾಗಿ ಹೊರಬರೋದಿಲ್ಲ. ಇಂತಹ ಸಂಘಟನೆಗಳಲ್ಲಿ ಸದಸ್ಯತ್ವ ಪಡೆಯೋದಕ್ಕೆ ಹಲವು ದಾರಿಗಳು ಇರ್ತವೆ. ಇಂತಹ ಸಂಘಟನೆಗಳನ್ನ ಬಯಸುವವರನ್ನ ಮೊದಲು ಸಂಪೂರ್ಣವಾಗಿ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಅವರ ಹಿನ್ನೆಲೆ, ಸಂಘಟನೆ ಸೇರೋದಕ್ಕೆ ಬಯಸುವ ಉದ್ದೇಶಗಳನ್ನ ತಿಳಿದುಕೊಳ್ಳಲಾಗುತ್ತೆ. ಸದಸ್ಯರಾಗುವ ಎಲ್ಲ ಅರ್ಹತೆಗಳನ್ನು ಹೊಂದಿದ್ದಾರೆ ಅಂತ ಮನದಟ್ಟಾದ ನಂತರ ರಹಸ್ಯವನ್ನು ಕಾಪಾಡುವ ಪ್ರಮಾಣದ ಮೂಲಕ ಸಂಘದ, ಸಮಾಜದ ದೀಕ್ಷೆ ನೀಡಿ ಅವರನ್ನ ಸದಸ್ಯರನ್ನಾಗಿ ಮಾಡಿಕೊಂಡು ಒಳಕ್ಕೆ ಕರ್ಕೊಳ್ಳೋಕ್ಕಾಗುತ್ತೆ. ಕೆಲವು ರಹಸ್ಯ ಸಂಘಟನೆಗಳಲ್ಲಿ ಸದಸ್ಯತ್ವ ಅನುವಂಶಿಕವಾಗಿರುತ್ತೆ. ಅಂದರೆ ಪೋಷಕರಿಂದ ಮಕ್ಕಳಿಗೆ ಅದು ದಕ್ಕುತ್ತೆ. ಕೆಲವು ದೊಡ್ಡ ರಹಸ್ಯ ಸಂಘಟನೆಗಳಲ್ಲಿ, ಸಮಾಜಗಳಲ್ಲಿ ಹಲವು ಹಂತಗಳು ಇರ್ತವೆ. ಪ್ರತಿ ಹಂತದಲ್ಲಿರುವ ಸದಸ್ಯರು ಆ ಹಂತಕ್ಕೆ ನಿಗದಿಪಡಿಸಿದ ಸಂಗತಿಗಳನ್ನು ಮಾತ್ರ ತಿಳಿಯೋದಕ್ಕೆ ಸಾಧ್ಯ. ಗುಪ್ತ ಸಮಾಜಗಳು, ರಹಸ್ಯ ಸಂಘಟನೆಗಳು ಗೌಪ್ಯತೆಯ ಹಿಂದಿನ ಉದ್ದೇಶ ಸೂಕ್ಷ್ಮವಾದಂಥ ವ್ಯಾಪಾರ ಅಥವಾ ರಾಜಕೀಯ ಮಾಹಿತಿಯನ್ನು ರಕ್ಷಿಸುವುದರಿಂದ ಪ್ರಾರಂಭ ಮಾಡಿ ಸದಸ್ಯರಿಗೆ ವಿಶೇಷವಾದ ಪ್ರಯೋಜನಗಳನ್ನ ಒದಗಿಸುವ ತನಕ ಹಬ್ಬಿರುತ್ತೆ. ಅನೇಕ ರಹಸ್ಯ ಸಮಾಜಗಳು, ಗುಪ್ತ ಸಂಘಟನೆಗಳು ಐತಿಹಾಸಿಕ ಬೇರುಗಳು ಕೂಡ ಹೊಂದಿದ್ದಾವೆ. ಕಿರುಕುಳ ಅಥವಾ ನಿಷೇಧಗಳಿಗೆ ಪ್ರತಿಕ್ರಿಯೆಯಾಗಿ ರಹಸ್ಯ ಸಂಘ, ಗುಪ್ತ ಸಮಾಜಗಳು, ಸಂಸ್ಥೆಗಳು ಹೊರಹೊಮ್ಮುತ್ತವೆ. ರಹಸ್ಯ ಸಂಘಟನೆಗಳು ಹುಟ್ಟೋದಕ್ಕೆ ಹಲವು ಕಾರಣಗಳಿದ್ದಾವೆ. ಅಧಿಕಾರ ಮತ್ತು ದಮನದಿಂದ ರಕ್ಷಣೆ ಪಡೆಯೋದಕ್ಕೆ ಇಂಥ ಸಂಘಗಳು, ಸಮಾಜಗಳು ಸ್ಥಾಪಿಸಲ್ಪಡ್ತವೆ. ಇತಿಹಾಸದ ಹಲವು ಕಾಲಘಟ್ಟಗಳಲ್ಲಿ ಹೊಸ ಆಲೋಚನೆಗಳು, ಧಾರ್ಮಿಕ ನಂಬಿಕೆಗಳು ಅಥವಾ ರಾಜಕೀಯ ಚಿಂತನೆಗಳು ಅಪಾಯಕಾರಿ ಅಂತ ಪರಿಗಣಿಸಲ್ಪಟ್ಟಿರ್ತವೆ. ಇಂತಹ ಸಂದರ್ಭಗಳಲ್ಲಿ ಅವುಗಳನ್ನು ಉಳಿಸೋದಕ್ಕೆ ಸಂಘಗಳು ಗುಪ್ತವಾಗಿ ಕಾರ್ಯನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಮಧ್ಯಕಾಲದ ಯುರೋಪ್ನಲ್ಲಿ ಧಾರ್ಮಿಕ ವಿರೋಧಿ ಚಿಂತನೆಗಳು ಇದಕ್ಕೆ ಬಹಳ ಉತ್ತಮವಾದಂಥ ಉದಾಹರಣೆಗಳು. ಕೆಲವು ಸಂಘಗಳು ತಮ್ಮ ಬಳಿ ಇರುವ ಗಣಿತ, ವೈದ್ಯಕೀಯ ಶಾಸ್ತ್ರ ಅಥವಾ ತಾಂತ್ರಿಕ ಅಥವಾ ತತ್ವಜ್ಞಾನ ಸಂಬಂಧಿತ ಜ್ಞಾನವನ್ನು ಸಂರಕ್ಷಣೆ ಮಾಡೋದಕ್ಕೆ ಕಟ್ಟಲ್ಪಟ್ಟಿರ್ತವೆ. ಜ್ಞಾನವನ್ನು ಎಲ್ಲರಿಗೂ ನೀಡಬಾರದು ಅನ್ನುವ ನಂಬಿಕೆಯಿಂದ ಕೆಲವು ಗುಪ್ತ ಸಮಾಜಗಳು, ಸಂಘಗಳು ಕೂಡ ಹುಟ್ಕೊಂಡಿದ್ದಾವೆ. ಸಾಮಾಜಿಕ ಗುರುತು ಮತ್ತು ಬಾಂಧವ್ಯಕ್ಕಾಗಿ ಗುಪ್ತ ಸಂಘಟನೆಗಳು ಕಾರ್ಯವನ್ನು ನಿರ್ವಹಿಸ್ತವೆ. ಇಂತಹ ಸಂಘಟನೆಗಳ ಸದಸ್ಯರು ನಾವು ವಿಶೇಷ ಅನ್ನುವ ಭಾವನೆಯನ್ನು ಹೊಂದೋದಕ್ಕೆ ಅವರಿಗೆ ಅದರ ಸಮಾಜದ ಸುತ್ತ ಇರತಕ್ಕಂಥ ರಹಸ್ಯ ಸಹಾಯ ಮಾಡುತ್ತೆ. ಇದು ಒಳಗುಂಪು ಮನೋಭಾವವನ್ನು ಬಲಪಡಿಸ್ತದೆ. ಕೆಲವು ರಹಸ್ಯ ಸಂಘಗಳು ಸಾಮಾಜಿಕ ಕ್ರಾಂತಿ, ರಾಷ್ಟ್ರವಾದ ಅಥವಾ ಶೋಷಣೆಯ ವಿರುದ್ಧದ ಹೋರಾಟಕ್ಕಾಗಿ ಹುಟ್ಕೊಂಡಿರ್ತವೆ. ಇಟಲಿಯ ಕಾರ್ಬೊನಾರಿ, ಭಾರತದ ಅನುಶೀಲ ಸಮಾಜ, ರಷ್ಯಾದ ಕ್ರಾಂತಿಕಾರಿ ಗುಂಪುಗಳು ಇದಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆಗಳು. ಮಾನವರಿಗೆ ನಿಷಿದ್ಧವಾದಂತಹ ಸಂಗತಿಗಳು, ರಹಸ್ಯ, ಗುಪ್ತ ಸತ್ಯಗಳಂತ ಸಹಜವಾದಂತಹ ಒಂದು ಸೆಳೆತ ಇದೆ. ರಹಸ್ಯ ಸಂಘಗಳು ಈ ಕುತೂಹಲವನ್ನು ಬಳಸಿ ಸದಸ್ಯರನ್ನ ಸೆಳಿತವೆ. ರಾಜಕೀಯ ಮತ್ತು ಸಾಮಾಜಿಕ ಬದಲಾವಣೆಗೆ ಕಟ್ಟಲ್ಪಟ್ಟ ಕೆಲವು ರಹಸ್ಯ ಸಂಘಗಳು, ಗುಪ್ತ ಸಮಾಜಗಳು ತಮ್ಮ ಗುರಿ ಸ್ಥಾಪನೆಯಾದ ನಂತರ ಸಾರ್ವಜನಿಕವಾಗಿ ಹೊರಗೆ ಕಾಣಿಸಿಕೊಂಡಿದ್ದಾವೆ. ರಹಸ್ಯ ಸಮಾಜ, ಗುಪ್ತ ಸಂಘಟನೆಗಳ ಸದಸ್ಯತ್ವ ಪಡೆಯೋದು, ಅವುಗಳ ಚಟುವಟಿಕೆಗಳನ್ನು ತಿಳಿಯೋದು ಬಹಳ ಕಷ್ಟಕರ. ಆದ್ದರಿಂದಲೇ ಈ ಸಮಾಜಗಳು ನಿಜವಾಗಿಯೂ ಏನು ಮಾಡ್ತವೆ ಅಂತ ತಿಳಿಯೋದು ಬಹಳ ಕಷ್ಟ. ಆದ್ದರಿಂದ ಜನಸಾಮಾನ್ಯರು ರಹಸ್ಯ ಸಂಘಟನೆಗಳು ಯಾವುದೋ ಸಂಚು ಪಿತೂರಿ ನಡೆಸೋದಕ್ಕೆ ರಚನೆ ಆಗಿದ್ದಾವೆ, ಸಂಘಟಿತವಾಗಿವೆ ಅಂತ ಭಾವಿಸ್ತಾರೆ. ರಹಸ್ಯ ಸಮಾಜಗಳ ಸದಸ್ಯರು ಸಾಮಾನ್ಯವಾಗಿ ಸದಸ್ಯರು ಅಲ್ಲದವರ ಜೊತೆಗೆ ಗುಂಪು ಚಟುವಟಿಕೆಗಳ ಮಾಹಿತಿಯನ್ನು ಬಿಟ್ಕೊಡೋದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಈ ಪ್ರತಿಜ್ಞೆಯನ್ನು ಮುರಿಯುವವರಿಗೆ ಶಿಕ್ಷೆಗಳು ಬಹಳ ಕಠಿಣವಾಗಿರ್ತವೆ. ಈ ಶಿಕ್ಷೆಗಳು ಗುಂಪಿನ ಬಹಿಷ್ಕಾರದಿಂದ ಹಿಡಿದು ತೀವ್ರವಾದಂಥ ಸಂದರ್ಭಗಳಲ್ಲಿ ಸಾವಿನ ಮರಣದಂಡನೆ ತನಕ ಕೂಡ ಹೋಗಬಹುದು. ಈ ಶಿಕ್ಷೆಗಳು ಗುಂಪಿನೊಳಗೆ ರಹಸ್ಯಗಳನ್ನು ಇಟ್ಟುಕೊಳ್ಳುವ ಗುರಿಯನ್ನು ರಕ್ಷಿಸ್ತವೆ ಮತ್ತು ಹೊಂದಿರ್ತವೆ. ಗುಂಪನ್ನು ತೊರೆಯೋದಕ್ಕೆ ಬಯಸ್ತಕ್ಕಂಥ ವ್ಯಕ್ತಿಗೆ ಅವು ಸಮಸ್ಯೆಯನ್ನು ಸೃಷ್ಟಿ ಮಾಡ್ತವೆ. ಯಾಕಂದರೆ ಅವರು ತಮ್ಮ ಸದಸ್ಯತ್ವವನ್ನು ಬಹಿರಂಗಪಡಿಸದೆ ಸರ್ಕಾರ ಅಥವಾ ಸಾರ್ವಜನಿಕರಿಂದ, ಪೊಲೀಸರಿಂದ ರಕ್ಷಣೆ ಪಡೆಯೋದಕ್ಕೆ ಸಾಧ್ಯ ಆಗದೆ ಇರಬಹುದು. ಇದರಿಂದ ಪ್ರತೀಕಾರದ ಅಪಾಯ ಕೂಡ ಎದ್ದು ಕಾಣುತ್ತೆ. ಕೆಲವು ದೇಶಗಳಲ್ಲಿ ರಹಸ್ಯ ಸಮಾಜಗಳಲ್ಲಿ ಮತ್ತು ಸಂಘಟನೆಗಳಲ್ಲಿ ಸದಸ್ಯತ್ವವನ್ನು ಕಾನೂನಿನಿಂದ ನಿಷೇಧ ಮಾಡಲಾಗಿರ್ತದೆ. ಆದರೂ ಕೂಡ ಈ ಸಮಾಜಗಳ ರಹಸ್ಯ ಸ್ವಭಾವದಿಂದಾಗಿ
ಈ ಕಾನೂನುಗಳನ್ನ ಎಷ್ಟು ಚೆನ್ನಾಗಿ ಜಾರಿಗೊಳಿಸಲಾಗೈತೆ ಅಂತ ತಿಳಿಯೋದು ಬಹಳ ಕಷ್ಟಕರವಾಗಿ ಕಾಣುತ್ತೆ. ಸಾರ್ವಜನಿಕರು ರಹಸ್ಯ ಸಮಾಜಗಳು ಅಂತ ಕರೆಯುವ ಕೆಲವು ಸಂಸ್ಥೆಗಳು ನಾವು ಗುಪ್ತ ಸಂಘಟನೆಗಳಲ್ಲ, ನಮ್ಮ ಸಂಘಟನೆಯ ಸದಸ್ಯತ್ವವನ್ನು ನಾವು ಹಲವು ರೀತಿಯಲ್ಲಿ ಮಿತಿಗೊಳಿಸಿದ್ದೀವಿ. ಜನ ತಮಗೆ ಸಂಪೂರ್ಣವಾಗಿ ಅರ್ಥವಾಗದೇ ಇರುವುದರ ಬಗ್ಗೆ ಭಯಪಡ್ತಾರೆ ಅಥವಾ ಗುಂಪಿನಿಂದ ಹೊರಗೆ ಇಡಲ್ಪಟ್ಟಿದ್ದಕ್ಕೆ ಅಸಮಾಧಾನಗೊಂಡಿದ್ದಾರೆ. ಆದ್ದರಿಂದ ನಾವು ರಹಸ್ಯವಾದ ಕಾನೂನು ಬಾಹಿರವಾದ ಚಟುವಟಿಕೆ ಮಾಡ್ತಾ ಇದೀವಿ ಅಂತ ಅವರು ತಪ್ಪು ತಿಳ್ಕೊಳ್ತಾರೆ, ಅಂತ ಭ್ರಮೆ ಅವರಲ್ಲಿ ಮೂಡಿದೆ ಅಂತ ತಿಳಿಸ್ತಾರೆ. ಇತಿಹಾಸದಲ್ಲಿ ಹಲವಾರು ರಹಸ್ಯ ಗುಪ್ತ ಸಮಾಜ ಮತ್ತು ಸಂಘಟನೆಗಳು ದಾಖಲಾಗಿದ್ದಾವೆ. ಮಧ್ಯಕಾಲೀನ ಕಟ್ಟಡ ನಿರ್ಮಾಣಕಾರರ ಗುಂಪಿನ ಸಂಘಟನೆ ಫ್ರೀಮೇಸನ್ಸ್. ಈ ಸಂಘಟನೆ 14ನೇ ಶತಮಾನದಿಂದ ಇರೋದಕ್ಕೆ ದಾಖಲೆಗಳಿದ್ದಾವೆ. ಯುರೋಪಿಯನ್ ಪುನರುಜ್ಜೀವನ ಮತ್ತು ನಂತರ ಯುನೈಟೆಡ್ ಸ್ಟೇಟ್ಸ್ ಸ್ಥಾಪನೆಯಲ್ಲಿ ಫ್ರೀಮೇಸನ್ ಸಮಾಜ ಬಹಳ ಗಮನಾರ್ಹವಾದ ಪಾತ್ರವನ್ನು ವಹಿಸುತ್ತೆ. ಜಾರ್ಜ್ ವಾಷಿಂಗ್ಟನ್ ಮತ್ತು ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಪ್ರಸಿದ್ಧ ಸದಸ್ಯರು ಈ ಗುಂಪಿನಲ್ಲಿರ್ತಾರೆ. ಅವರು ತಾವು ಆ ಗುಂಪಿನ ಸಕ್ರಿಯ ಸದಸ್ಯರಂತ ಸಾರ್ವಜನಿಕವಾಗಿ ಒಪ್ಪಿಕೊಂಡಿದ್ದಾರೆ ಕೂಡ. 17 ಮತ್ತು 18ನೇ ಶತಮಾನಗಳಲ್ಲಿ ಯುರೋಪ್ನಲ್ಲಿ ಅನೇಕ ರಹಸ್ಯ ಮತ್ತು ಅರಹಸ್ಯ ಸಮಾಜಗಳು ಇರ್ತವೆ. ಇವುಗಳ ಕೆಲವು ಚಟುವಟಿಕೆಗಳು ಸಾರ್ವಜನಿಕವಾದಂಥ ದಾಖಲೆಗಳಲ್ಲೂ ಕೂಡ ಕಂಡುಬಂದಿದ್ದಾವೆ. ಮಿಟ್ವೋಟ್ಸ್ಕೆ ಶೆಲ್ಟ್ರಾಫ್ ಜರ್ಮನಿಯ ಬರ್ನ್ನಲ್ಲಿ ಪ್ರಕಟವಾಗುತ್ತಾ ಇದ್ದಂಥ ಬರ್ಲಿನಿಸ್ಟ್ ಮೊನಾಸ್ಟ್ರಫ್ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿದ್ದಂಥ ಒಂದು ಜರ್ಮನಿಯ ರಹಸ್ಯ ಗುಂಪಾಗಿತ್ತು. ಈ ಪ್ರಕಟಣೆಗಳಿಂದ ಜರ್ಮನ್ ಬುದ್ಧಿಜೀವಿಗಳು ಸರ್ಕಾರ ಮತ್ತು ಶೈಕ್ಷಣಿಕ ಗಣ್ಯರಲ್ಲಿ ಜ್ಞಾನೋದಯದ ಆದರ್ಶಗಳನ್ನ ಪ್ರಚಾರ ಮಾಡ್ತಾ ಇದ್ರು. 1789ರ ಫ್ರೆಂಚ್ ಕ್ರಾಂತಿನಲ್ಲಿ ಭಾಗವಹಿಸಿದ್ರು ಅಂತ ಹೇಳಲಾದಂಥ ಬವೇರಿಯನ್ ಇಲ್ಯುಮಿನಾಟಿ ಅಂತ ಕ್ರಾಂತಿಕಾರಿ ರಹಸ್ಯ ಸಮಾಜಗಳು ಕೂಡ ಈ ಸಮಯದಲ್ಲಿ ಅಸ್ತಿತ್ವದಲ್ಲಿರೋದು ಸಾಮಾನ್ಯ ಸಂಗತಿ ಆಗಿತ್ತು. ಈ ಸಮಯದಲ್ಲಿ ಬವೇರಿಯನ್ ಇಲ್ಯುಮಿನಾಟಿ ವಿಮೋಚನೆಗೊಂಡ ಫ್ರೆಂಚ್ ಸಾರ್ವಜನಿಕರನ್ನ ಬೆಂಬಲಿಸಲಿಕ್ಕೆ ಸಾಂಪ್ರದಾಯಿಕ ಧಾರ್ಮಿಕ ಮತ್ತು ಸರ್ಕಾರಿ ಅಧಿಕಾರಿಗಳಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಈ ಗುಂಪು ಅಂತಿಮವಾಗಿ ವಿಸರ್ಜನೆ ಆಯಿತು. 17ನೇ ಶತಮಾನದ ಯುರೋಪ್ನಿಂದ ಹೊರಹೊಮ್ಮಿದ ಮತ್ತೊಂದು ರಹಸ್ಯ ಸಮಾಜ ಅಂತ ಹೇಳಿದರೆ ರೋಸಿಕ್ರೂಸಿ ಅನ್ನೋರು. ಈ ಗುಂಪು ಬಹಿರಂಗವಾಗಿ ರಾಜಕೀಯ ಮಾಡದೆ ನಿಗೂಢ ಪಠ್ಯಗಳನ್ನು ಉತ್ತೇಜಿಸುವ ಮತ್ತು ಪ್ರಾಚೀನ ಜ್ಞಾನದ ಜೊತೆಗೆ ಆಧುನಿಕ ಸಂಪರ್ಕಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿತ್ತು. ಇಲ್ಯುಮಿನಾಟಿನಂತೆಯೇ ಈ ಗುಂಪು ಕೂಡ ನಂತರದ ಅನೇಕ ಮತ್ತು ನೈಜ ಆಪಾದಿತವಾದಂಥ ಸಂಸ್ಥೆಗಳಿಗೆ ಸ್ಫೂರ್ತಿಯನ್ನು ಕೂಡ ನೀಡಿತ್ತು. ಯುನೈಟೆಡ್ ಸ್ಟೇಟ್ನಲ್ಲಿ ಅನೇಕ ರಹಸ್ಯ ಸಮಾಜಗಳು ರಾಜಕೀಯ ಅಥವಾ ಶೈಕ್ಷಣಿಕ ಕೇಂದ್ರಗಳಲ್ಲಿ ಕೇಂದ್ರೀಕೃತವಾಗಿದ್ದಾವೆ. ಈ ಸಮಾಜಗಳ ವಿಶೇಷ ಲಕ್ಷಣ ಮತ್ತು ರಹಸ್ಯ ಕಾರ್ಯಾಚರಣೆಗಳಿಂದಾಗಿ ಇವುಗಳನ್ನು ಗುಪ್ತ ಸಮಾಜಗಳು ಅಂತ ನಾವು ಪರಿಗಣಿಸಬಹುದು. ಸ್ಕಲ್ ಮತ್ತು ಬೋನ್ಸು ಏಲ್ಸ್ ವಿಶ್ವವಿದ್ಯಾಲಯದಲ್ಲಿ ನೆಲೆಗೊಂಡಿರತಕ್ಕಂಥ ಒಂದು ರಹಸ್ಯವಾದಂಥ ಸಮಾಜ, ಒಂದು ಗುಟ್ಟಿನ ಸಮಾಜ ಮತ್ತು ಸಂಘಟನೆ. ಈ ಗುಂಪಿನ ಕೆಲವು ಚಟುವಟಿಕೆಗಳು ಸಾರ್ವಜನಿಕವಾಗಿ ತಿಳಿದಿದ್ರೂ ಕೂಡ ಇದು ರಹಸ್ಯ ಆಚರಣೆಗಳನ್ನು ನಡೆಸ್ತೈತೆ ಅಥವಾ ಆ ಗುಂಪಿನ ಸದಸ್ಯರು ಅಮೆರಿಕ ಅಥವಾ ವಿಶ್ವ ರಾಜಕೀಯದಲ್ಲಿ ಹೆಚ್ಚಿನ ಪ್ರಭಾವವನ್ನು ಬೀರ್ತಾರೆ ಅಂತ ಜನಸಾಮಾನ್ಯರಲ್ಲಿ ನಂಬಿಕೆ ಬೀರಿರುತ್ತೆ. ಆದರೂ ಕೂಡ ಸ್ಕಲ್ ಮತ್ತು ಬೋನ್ ಸದಸ್ಯರು ತಮ್ಮ ಗುಂಪು ಕೇವಲ ಕಾಲೇಜ್ ಕ್ಲಬ್ ಆಗೈತೆ, ಅದು ಯಾವುದೇ ರಹಸ್ಯ ಆಚರಣೆಗಳನ್ನ ಮಾಡೋದಿಲ್ಲ, ನಡೆಸೋದಿಲ್ಲ ಅಂತ ಹೇಳ್ಕೊಳ್ಳುತ್ತೆ. ಅಂತಾರಾಷ್ಟ್ರೀಯವಾದ ಹೊಸ ಬಗೆಯ ಗುಪ್ತ ಸಮಾಜ ಸಂಘಟನೆಗಳ ರಚನೆಗೆ ಅನುಕೂಲವನ್ನು ಇತ್ತೀಚಿನ ದಿನಗಳಲ್ಲಿ ದಶಕಗಳಲ್ಲಿ ಮಾಡಿಕೊಟ್ಟತೆ. ಉಗ್ರಗಾಮಿಗಳು ದೇಶ ಸಮಾಜಗಳಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಉಂಟು ಮಾಡೋದಕ್ಕೆ ಬಯಸೋರು ಕೂಡ ಇದರ ನೆರವನ್ನು ಪಡಿತಾರೆ. ಅವರು ಈ ಸಂಘಟನೆಗಳ ಸದಸ್ಯರಾಗಿ ಹೆಚ್ಚು ಸಲ ಆನ್ಲೈನ್ನಲ್ಲಿ ಮಾತ್ರ ಭೇಟಿಯಾಗ್ತಾರೆ. ಅನಾನಿಮಸ್ ಅಂತಕ್ಕಂಥದ್ದು ರಾಜಕೀಯ ಮತ್ತು ಸಾಮಾಜಿಕ ಅನ್ಯಾಯಗಳನ್ನು ಬಹಿರಂಗ ಮಾಡುವ ಮತ್ತು ಅಂತಹ ಕೆಲಸಗಳನ್ನು ಸಾರ್ವಜನಿಕರಿಗೆ ತಿಳಿಸುವ ಗುರಿಯನ್ನು ಹೊಂದಿರುವ ಇಂಟರ್ನೆಟ್ ಆಧಾರಿತ ಒಂದು ರಹಸ್ಯವಾದ ಸಮಾಜ ಮತ್ತು ಗುಂಪು. ಇಂಟರ್ನೆಟ್ ಅಂದರೆ ಅಂತರ್ಜಾಲ ವಿವಿಧ ರೀತಿಯ ಪಿತೂರಿ ಸಿದ್ಧಾಂತಗಳು ಮತ್ತು ರಹಸ್ಯ ಸಮಾಜಗಳ ಬಗ್ಗೆ ಇತರ ಸಾಬೀತಾಗದ ಮಾಹಿತಿಯನ್ನು ಪ್ರಸಾರ ಮಾಡೋದಕ್ಕೆ ಸಹ ದಾರಿಯನ್ನು ಮಾಡಿಕೊಟ್ಟೈತೆ. ಅಂತರ್ಜಾಲದ ಮೂಲಕ ನಡೆಯುವ ರಹಸ್ಯ ಸಂಘಟನೆಗಳು ಹೊಸ ವಿಶ್ವಕ್ರಮ ಅಥವಾ ಜಾಗತಿಕ ಸರ್ಕಾರವನ್ನು ರಚಿಸತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತವೆ. ಅಂತರ್ಜಾಲ ಆಧಾರಿತ ರಹಸ್ಯ ಸಮಾಜಕ್ಕೆ ಅತ್ಯುತ್ತಮ ಉದಾಹರಣೆ ಅಂತ ಹೇಳಿದ್ರೆ ಸಿಕಾಡ 3301. ಇದು ಮೊದಲು 2012ರಲ್ಲಿ ಸಾಮಾಜಿಕ ಜಾಲತಾಣ ವೇದಿಕೆ 4ಚಾನ್ನಲ್ಲಿ ಅನಾಮಧೇಯ ಪೋಸ್ಟ್ ಮೂಲಕ ಕಾಣಿಸಿಕೊಂಡಿತು. ಸೈಕಾಡ 3301 ಅಜ್ಞಾತ ಕಾರಣಕ್ಕಾಗಿ ಸದಸ್ಯರನ್ನು ನೇಮಿಸಿಕೊಳ್ಳುವ ಪ್ರಯತ್ನದಲ್ಲಿ ಅತ್ಯಾಧುನಿಕವಾದಂಥ ಒಗಟುಗಳು ಮತ್ತು ಪ್ರಶ್ನೆಗಳನ್ನ ಬಳಸ್ತು. ಸಿಕಾಡ 3301 ಕ್ರಿಪ್ಟೋಗ್ರಫಿ, ಸ್ಟೆಗನೋಗ್ರಫಿ, ಗಣಿತ ಮತ್ತು ಭೌತಿಕ ಸ್ಥಳಗಳನ್ನು ಒಳಗೊಂಡಿರುವ ಸವಾಲುಗಳ ಮೂಲಕ ಹೆಚ್ಚು ಬುದ್ಧಿವಂತ ವ್ಯಕ್ತಿಗಳನ್ನ ತನ್ನ ಸಂಘಟನೆಗೆ ನೇಮಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದಂಥ ಒಂದು ಅನಾಮಧೇಯ ಸಂಸ್ಥೆ. ಈ ಸಂಸ್ಥೆ 2012ರಲ್ಲಿ ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಿದ ಸಂಕೀರ್ಣವಾದ ನಿಗೂಢ ಒಗಟುಗಳ ಸರಣಿಗಳ ಹೆಸರು ಕೂಡ ಇದೇ ಆಗೈತೆ. ಮೊದಲ 2 ಒಗಟುಗಳನ್ನು ಪರಿಹರಿಸಿದವರನ್ನ ಗೌಪ್ಯತೆಯ ಮೇಲೆ ಕೇಂದ್ರೀಕರಿಸಿದ ಗುಂಪಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಾಯಿತು ಅಂತ ಗೊತ್ತಾಗಿದೆ. ಈ ರಹಸ್ಯ ಸಂಘಟನೆಯ ಸೃಷ್ಟಿಕರ್ತರು ಗುರುತು ಮತ್ತು ಅಂತಿಮ ಉದ್ದೇಶ ಇನ್ನೂ ನಿಗೂಢವಾಗಿಯೇ ಉಳಿದತೆ. 2014ರಲ್ಲಿ ಈ ರಹಸ್ಯ ಸಂಘಟನೆ ಬಿಡುಗಡೆ ಮಾಡಿದ 3ನೇ ಒಗಟಿಗೆ ಇನ್ನೂ ಪರಿಹಾರಗಳು ದಕ್ಕಿಲ್ಲ.
ಗುಪ್ತ ಸಮಾಜಗಳು, ರಹಸ್ಯ ಸಂಘಟನೆಗಳು ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಕಾರಣಗಳಿಂದ ಹುಟ್ಟುಕೊಳ್ತವೆ. ಅವುಗಳಲ್ಲಿ ಕೆಲವು ನೂರಾರು ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದರೆ, ಇನ್ನೂ ಕೆಲವು ತಮ್ಮ ಗುರಿ ತಲುಪಿದ ನಂತರ, ಸಾಧನೆಯಾದ ನಂತರ ವಿಸರ್ಜನೆಯಾಗಿ ಹೋಗಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ನಾವು ಜಗತ್ತಿನ ಪ್ರಸಿದ್ಧ ರಹಸ್ಯ ಸಂಘಟನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.